ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ. ಇದಕ್ಕೆ ನಾನು ಇಡ್ಲಿಗೆ ಹಾಕುವಂಥ ಕುಸುಬ್ಲಕ್ಕಿನ ಇದರಲ್ಲಿ ಒಂದು ಮಾಮೂಲಿ ಬಟ್ಲಿಗಿಂತ ಸ್ವಲ್ಪ ಚಿಕ್ಕ ಬಟ್ಲು ತಗೊಳ್ಳಿ, ನಿಮಗೆ ಸುಲಭ ಆಗುತ್ತೆ. ಇಲ್ಲಾಂದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಅಳತೆ. ಅದರಿಂದ ನಾನು ಇದನ್ನು ತೊಗೊಂಡಿದ್ದೀನಿ. ಇದರಲ್ಲಿ 4 ಹಾಕ್ಕೊಳ್ತಾ ಇದ್ದೀನಿ. 1 2 3 4 ಹಾಕ್ಕೊಂಡಿದ್ದೀನಿ. ಅದೇ ಬಟ್ಲಲ್ಲಿ ಇವಾಗ ನಾವು ತಿಂಡಿ ಅಕ್ಕಿನ ಮಾಮೂಲಿ ತಿಂಡಿ ಅಕ್ಕಿ ಬಳಸ್ತೀವಲ್ವ ದೋಸೆಗೆ, ಇದಕ್ಕೆ ಅಂಥದ್ದನ್ನು 3 ಹಾಕ್ಕೋಬೇಕಾಗತ್ತೆ. 1 2 3ನೇದು ಒಟ್ಟು ಇವಾಗ ಒಂದು ಕುಸುಬ್ಲಕ್ಕಿ 4 ಇದೆ, ತಿಂಡಿ ಅಕ್ಕಿ 3 ಇದೆ, ಒಟ್ಟು 7 ಇದೆ. ಅವಲಕ್ಕಿ ನಾವು ತಿಂಡಿಗೆ ಉಪಯೋಗಿಸ್ತೀವಲ್ವ, ಅದನ್ನು 1 ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಉದ್ದಿನಬೇಳೆ ಕೂಡ 1, ನೀವು ಯಾವ ಉದ್ದಿನಬೇಳೆ ಆದರೂ ಹಾಕ್ಕೋಬಹುದು. ಇದು ಉಂಡೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ನಾನು. ಇದಿಷ್ಟನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಕೋಬೇಕು. ಇವಾಗ ಇದೇ ಕಪ್ಪಲ್ಲಿ ಒಂದನ್ನು ಪುರಿ ಇಟ್ಕೊಂಡಿದ್ದೀನಿ, ಅದನ್ನು ರುಬ್ಬೋವಾಗ ಹಾಕ್ಕೊಳ್ಳೋಣ. ಈಗಲೇ ಹಾಕೋದು ಬೇಡ. ನೋಡಿ ತೊಳೆದಿದ್ದೀನಿ, ನೆನಪಿರಲಿ. ಇಡ್ಲಿ ಅಕ್ಕಿ ಅಂದರೆ ಕುಸುಬ್ಲಕ್ಕಿ ಅಥವಾ ಸೇಲಂ ಅಕ್ಕಿ ಏನಾದರೂ ಹೇಳ್ಬೋದು ನೀವು. ಅದು 4, ತಿಂಡಿ ಅಕ್ಕಿ 3, ಉದ್ದಿನಬೇಳೆ 1, ಅವಲಕ್ಕಿ 1, ಇಷ್ಟನ್ನು ಇದರಲ್ಲಿ ನೆನೆಸ್ತಾ ಇದ್ದೀನಿ. ಪುರಿನ 1 ಆಮೇಲೆ ಹಾಕ್ಕೊಳ್ಳೋಣ ರುಬ್ಬೋವಾಗ. ಇದು ತೊಳೆದಿದೆ, ನೀರು ಹಾಕಿ ನೆನೆಯೋಕ್ಕೆ ಬಿಡೋಣ. ಬೆಳಗ್ಗೆ ನೆನೆಸಿದ್ದೀನಿ, ಸಾಯಂಕಾಲ ರುಬ್ತಾ ಇದ್ದೀನಿ. ಈಗ ಸಂಜೆ ಇದರ ನೀರನ್ನು ಬಗ್ಗಿಸಿ ಇದನ್ನು 2 ಸಲ ಅಥವಾ 3 ಸಲ ರುಬ್ಬೋಕ್ಕೆ ಹಾಕ್ಕೊಳ್ಳೋಣ. ಈಗ ಅರ್ಧ ಭಾಗ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1-2 ಚಮಚ ಸಕ್ಕರೆ ಮತ್ತು ಪುರಿ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳೋಣ. ಮತ್ತು ಉಪ್ಪನ್ನು ಕೂಡ 2ಕ್ಕೂ 1 ಚಮಚ ಹಾಕ್ಕೊಂಡು ರುಬ್ಕೊಳ್ಳೋಣ. ಒಂದು ವೇಳೆ ಗ್ರೈಂಡರ್ನಲ್ಲಿ ರುಬ್ಬೋದಾದರೆ ಇದೇ ಉದ್ದಿನಬೇಳೆ ಅವಲಕ್ಕಿಗೆ ಇನ್ನೊಂದು ಸ್ವಲ್ಪ ಅಕ್ಕಿಯನ್ನು ಅದೇ ಬಟ್ಲಲ್ಲಿ ಒಂದು ಅರ್ಧ ಅಥವಾ ಒಂದೊಂದು ಜಾಸ್ತಿ ಹಾಕ್ಕೋಬಹುದು. ನೋಡಿ ರುಬ್ಬಿದ ಮೇಲೆ ಹಿಟ್ಟು ಈ ಬಟ್ಲಿಗೆ ಇಷ್ಟು ತುಂಬ ಆಗಿದೆ. ದೋಸೆ ಹಿಟ್ಟು ಯಾವಾಗಲೂ ಇಷ್ಟು ತುಂಬ ಇಟ್ಟಿರಬಾರ್ದಲ್ವ. ಇದನ್ನು 2 ಬಟ್ಲಿಗೆ ಹಾಕ್ಕೊಳ್ತೀನಿ. ಇನ್ನೊಂದು ವಿಷಯ, ಕೆಲವು ಸಲ ಈಗ ಜಾಸ್ತಿ ಸ್ಪೀಡಲ್ಲಿ ಓಡೋವಂಥ ಮಿಕ್ಸಿಗಳು ತುಂಬ ಬಿಸಿ ಆಗಿಬಿಡುತ್ತೆ. ತುಂಬ ಹಿಟ್ಟು ಬಿಸಿ ಆದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಕೆಲವು ಸಲ. ಅದರಿಂದ ಸ್ವಲ್ಪ ನೀರನ್ನು ಫ್ರಿಜ್ನಲ್ಲಿ ಮೊದಲೇ ಇಟ್ಟು ರುಬ್ಬೋವಾಗ ಆ ನೀರನ್ನೇ ಬಳಸ್ಕೊಂಡ್ರೆ ಅಷ್ಟು ಜಾಸ್ತಿ ನಾವು ರುಬ್ಬಿದ್ರೂ ಜಾಸ್ತಿ ಬಿಸಿ ಆಗೋದಿಲ್ಲ. ಮತ್ತು ಮಿಕ್ಸಿನೂ ಕೂಡ ಒಂದೇ ನಂಬರಿಗೆ ಮಾತ್ರ ಹಾಕ್ಕೋಬೇಕು, 2-3ಕ್ಕೆ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಒಂದು ವೇಳೆ ತುಂಬ ಬಿಸಿ ಆಗುವಂಥದ್ದಿದ್ದರೆ ಮಾತ್ರ. ಈಗ ಇದನ್ನು ಬೆಳಗ್ಗೆವರೆಗೂ ಮುಚ್ಚಿಡೋಣ 2 ಪಾತ್ರೆನ. ಇದು ಕೆಂಪು ಚಟ್ನಿಗೆ 1 ಸ್ಪೂನ್ಗಿಂತ ಜಾಸ್ತಿನೇ ಆಗುತ್ತೆ. ಇದು ಬೆಳ್ಳುಳ್ಳಿ, ಇದಕ್ಕೆ 1/4 ಕಪ್ಪಷ್ಟು ಹುರಿಗಡಲೆ ಮತ್ತು ಉಪ್ಪು, ಮೆಣಸಿನ್ಕಾಯಿ ಹಾಕ್ಕೋಬೋದ್ರೆ ಅದು ನುಣ್ಣಗಾಗಲ್ಲ, ಅದರಿಂದ ಹಸಿಮೆಣ್ಸಿನ ಪುಡಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈ ಥರ ಒಣದಾಗೆ ಪುಡಿ ಮಾಡ್ಕೋಬೇಕು. ಆಮೇಲೆ ಒಂದು ಬಟ್ಲಿಗೆ ಹಾಕ್ಕೊಂಡು ನೀರು ಹಾಕಿ ಕಲಿಸ್ಕೊಳ್ಳೋಣ. ನಮ್ಮ ಕೆಂಪು ಚಟ್ನಿ ಈಗ ಸಿದ್ಧವಾಗೋಯ್ತು. ನೋಡಿ, ಚಳಿ ಇರೋ ಸೀಸನ್ ಆದರೆ ಈ ಥರ ನಾವು ಬಟ್ಟೆನ ದೋಸೆ ಹಿಟ್ಟಿನ ಪಾತ್ರೆಗೆ ಈ ಥರ ಮುಚ್ಚಿಟ್ರೆ ಚೆನ್ನಾಗಿ ಶಾಖವಾಗಿದ್ದು ಚೆನ್ನಾಗಿ ಉಬ್ಬುತ್ತೆ. ಈಗ ನೋಡಿ ಹಿಟ್ಟು ಹೇಗೆ ಉಬ್ಬಿದೆ, ಗೂಡು ಬಿಟ್ಟಿದೆ, ಕಾಣಿಸ್ತಿದೆ ಅಲ್ವಾ. ಈ ದೋಸೆ ಹಿಟ್ಟಿನಲ್ಲಿ ನೀವು ಸೆಟ್ ದೋಸೆ ಕೂಡ ಮಾಡ್ಕೋಬಹುದು, ಮಸಾಲೆ ದೋಸೆ ಮಾಡ್ಕೋಬಹುದು, ಪಡ್ಡು ಮಾಡ್ಕೋಬಹುದು, ಮತ್ತು ಊತಪ್ಪ ಮಾಡ್ಕೋಬಹುದು. 4 ಕೂಡ ಇದು ಆಗುತ್ತೆ. ಮೊದಲಿಗೆ ಸೆಟ್ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೇಲೆ ಕ್ಯಾರೆಟು ಕೊತ್ತಂಬರಿ ಹಾಕಿಬಿಟ್ಟು ಒಂಚೂರು ಎಣ್ಣೆ ಹಾಕೋಣ, ಮುಚ್ಚೋಣ. ಹೀಗೆ ದಪ್ಪಕ್ಕೆ ಗೂಡು ಬಿಟ್ಕೊಂಡಿದೆ ಅಂತ ಇದನ್ನು ಹೀಗೇ ತಿರುವಾಕ್ಬೋದು. ಮೇಲೆ ತೇವ ಇದ್ದರೂ ಪರವಾಗಿಲ್ಲ, ಅದೇ ಒಂಥರ ರುಚಿ ಬರುತ್ತೆ, ಬೇರೆ ಥರ ರೋಸ್ಟ್ ಆಗುತ್ತೆ. ಹಿಂದೆ ಕೂಡ ನಾವು ಎಣ್ಣೆ ಹಾಕಿರಲ್ಲ, ಅದರಿಂದ ಹಾಕ್ತಾಯಿದ್ದೀನಿ. ಮೊದಲೇ ಹಾಕಿದರೆ ಈಗೇನು ಹಾಕದೇ ಪರವಾಗಿಲ್ಲ. ನೋಡಿ ಇದು ಈ ಥರ ರೋಸ್ಟ್ ಆಗಿರುತ್ತೆ. ಹೀಗೆ ಬಡಿಸ್ಕೊಂಡು ಚಟ್ನಿಗೂ ಬೆಣ್ಣೆ ಹಾಕಿದ್ದೀನಿ, ಇದ್ರ ಮೇಲೂ ಬೆಣ್ಣೆ ಹಾಕ್ಕೊಂಡ್ರೆ ಇದು ತುಂಬ ಮೃದುವಾಗಿರೋಂಥ, ನೋಡಿ ಹೇಗೆ ಗೂಡು ಬಿಟ್ಕೊಂಡಿದೆ, ಇಷ್ಟು ಗೂಡು ಬಿಟ್ಕೊಂಡಿರೋಂಥ ನಿಮ್ಮ ಸೆಟ್ ದೋಸೆ ರೆಡಿಯಾಗಿದೆ. ಈಗ ಮಸಾಲೆಗೆ
ಹುಯ್ಯೋಣ. ಆವಾಗ ಜಿಡ್ಡಿರಬಾರ್ದು ಹೆಂಚಲ್ಲಿ. ಇದಕ್ಕೆ ಮೇಲೆ ಎಣ್ಣೆ ಬೇಕಿದ್ರೆ 1-2 ಚಮಚ ಹಾಕ್ಕೊಂಬಿಡ್ಬೋದು. ಕೆಳಗೆ ಮಾತ್ರ ಹಾಕಬಾರ್ದು, ಮುಚ್ಚಿದ್ರೆ ಒಳ್ಳೆಯದು. ನಾನು ಖಾರ ತೋರಿಸಿದ್ನಲ್ಲ, ಆ ಖಾರನ ಹಚ್ಕೊಳ್ಳೋಣ. ಇದೊಂದು ಖಾರ ಹಚ್ಕೊಂಡು ಹಸಿರು ಚಟ್ನಿ ನಂಚ್ಕೋಬಹುದು. ಇಲ್ಲಾಂದರೆ ಮೇಲೆ ನಂಚ್ಕೊಳ್ಳೋದು ಬೇಡ ಅನ್ನೋರು ಇದಕ್ಕೆ ಹಸಿರು ಚಟ್ನಿ ಇದು ಎರಡೂ ಕೂಡ ಹಾಕ್ಕೊಂಬಿಡ್ಬೋದು. ಇದಕ್ಕೆ ನೋಡಿ ಪಲ್ಯ ಇಟ್ಟಿದ್ದೀನಿ, ಮೇಲೆ ಬೆಣ್ಣೆ ಹಾಕಿದ್ರೆ ಬೆಣ್ಣೆ ಮಸಾಲೆ ರೆಡಿ. ಇದಕ್ಕೆ ಬರೀ ಹಸಿರು ಚಟ್ನಿ ಮಾತ್ರ ಹಚ್ಚಿದ್ದೀನಿ. ನೀವು ಚಿತ್ರಾನ್ನ ಇಟ್ಕೊಳ್ಳೋದು ಗೊತ್ತಿದೆ ಅಲ್ವಾ, ದೋಸೆಗೆ. ನಾನು ಇವತ್ತು ಪಲ್ಯದ ಜೊತೆ ಇವತ್ತು ಒಂದು ದೋಸೆ ಪಲ್ಯದ್ದು, ಒಂದು ದೋಸೆ ಶಾವಿಗೆದು ಇಟ್ಕೊಳ್ತಾಯಿದ್ದೀನಿ. ನೆಂದಿರೋ ಕಡಲೆಬೇಳೆ ಹಿಟ್ಟಿಗೆ ಹಾಕ್ತಾಯಿದ್ದೀನಿ. ಖಾರ ಹಾಕಿದ್ದೀನಿ, ಕುಟ್ಟಿದ ಖಾರ ಅಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋವಂಥದ್ದನ್ನು ಹಾಕಿ ತಿರುವಾಕದಲ್ಲೇ ಹೀಗೆ ಕೂಡ ಸರ್ವ್ ಮಾಡ್ಬೋದು. ಇದ್ರ ಜೊತೆ ಗೋಡಂಬಿ ಕೂಡ ಹಾಕಬಹುದು. ಊತಪ್ಪ. ಇದೇ ಹಿಟ್ಟು ಸ್ವಲ್ಪ ಹುಳಿ ಆದಮೇಲೆ ನೆನೆಸಿರೋ ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಖಾರ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ತೆಂಗಿನಕಾಯಿ ಚೂರುಗಳು ಎಲ್ಲ ಹಾಕಿದ್ದೀನಿ. ಇವಾಗ ಪಡ್ಡು ಹೆಂಚಲ್ಲಿ ಇದನ್ನು ಪಡ್ಡು ಮಾಡ್ತೀನಿ. ಇದಕ್ಕೆ ಎಲ್ಲದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಮುಚ್ಚೋದೇನು ಬೇಕಿಲ್ಲ, ನಾವು ತಿರೋ ಹಾಕ್ತೀವಿ. ಅದಕ್ಕೋಸ್ಕರ ಮೇಲೆ ಎಣ್ಣೆ ಹಾಕ್ಬಿಟ್ಟು ಈ ಥರ ಸ್ವಲ್ಪ ಸುಡ್ತಿದ್ದಂಗೆ ಇದನ್ನು ನಾವು ತಿರುಗಿಸ್ಕೊಂಡಿರಬೇಕು. ಆವಾಗ ಚೆನ್ನಾಗಿ ರೌಂಡಾಗಿ ಬರುತ್ತೆ. ತಿರುಗಿದ್ರೆ ಫ್ಲಾಟಾಗಿ ಅರ್ಧ ಶೇಪ್ ಮಾತ್ರ ಬರುತ್ತೆ. ಆದ್ದರಿಂದ ಯಾವ್ದು ಫಸ್ಟು ಸುಟ್ಟಿಗೆ ಅದನ್ನು ನೋಡಿಕೊಂಡು ತಿರುವಾಕ್ಕೊಂಡ್ಬಿಡೋಣ. ಆವಾಗ ಬಾಲ್ ಥರ ಬರುತ್ತೆ. ಈಗ ಮೇಲೆ ಕೂಡ ಎಣ್ಣೆ ಹಾಕಿದ್ರೆ ರೋಸ್ಟ್ ಆದಾಗ ಮತ್ತೆ ತಿರುವಾಗ್ತೀವಿ, ಆವಾಗ ಸ್ವಲ್ಪ ಗರಿ ಬರುತ್ತೆ. ನೋಡಿ ಇವಾಗ ಪೂರ್ತಿ ಬಾಲ್ ಥರ ರೌಂಡ್ ಆಗಿರೋವಂಥ ಪಡ್ಡುಗಳು ರೋಸ್ಟ್ ಆಗಿದೆ. ನೋಡಿ ಒಳಗಡೆ ಕೂಡ ಚೆನ್ನಾಗಿ ಗೂಡು ಬಿಟ್ಕೊಂಡಿರುತ್ತೆ. ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಒಂದೇ ಒಂದು ಹಿಟ್ಟಲ್ಲಿ ನಾವು ಬೆಳಗ್ಗೆ ಎದ್ದು ಅದನ್ನು ಕಲಸಿಡು ಇದನ್ನು ಕಲಸಿಡು ಅಂತ ಏನೂ ಮಾಡ್ದಲೆ ಒಂದ್ಸಲಿ ರುಬ್ಬಿಟ್ಬಿಟ್ರೆ 2-3 ಬೇರೆ ಬೇರೆ ಪಾತ್ರೆಯಲ್ಲಿ ಹಾಕಿಟ್ರೆ ಈ ಥರ 4 ಥರನೂ ಮಾಡ್ಕೋಬೋದು. ಸಾಗು ದೋಸೆ ಕೂಡ ಮಾಡ್ಕೋಬೋದು ಅಂತ ಹೇಳೋದಕ್ಕೆ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.